ನಮಸ್ತೆ, ವೆಲ್ಕಮ್ ಟು ಕನ್ನಡತಿ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋನ ಧರ್ಮಸ್ಥಳದಲ್ಲೇ ಮಾಡಬೇಕಂತ ಬಂದಿದ್ದೀನಿ. ಬಿಕಾಸ್ ನಂಗೆ ಮಂಜುನಾಥ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಮೊದಲನೇ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ವಿಡಿಯೋ ನೋಡೋಕ್ಕೋಸ್ಕರ ಅಂದ್ರೆ ನೀವು ಚೆನ್ನಾಗಿರ್ಬೇಕು. ಸಾಕೇತಲ್ಲಿ ಲಗೇಜ್ ಎಲ್ಲ ಇಟ್ಟು ಹೊರಟ್ವಿ. ಯಾರು ಗೊತ್ತಾಗ ಇವರ ಅಜ್ಜಿ. ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ಎವ್ರಿ ಟೈಮ್ ಹಂಗೆ ಹೋಗ್ತಾ ಇದ್ವಿ. ಇದು ಫಸ್ಟ್ ಟೈಮ್ ಮೇಲೆ ಹೋಗ್ತಾ ಇರೋದು. ಫೈನಲಿ ವಿ ಕೇಮ್. ಯಾರು ಗೊತ್ತಾ ಇವರು? ಗೊತ್ತಾ ರಕ್ಷಿತಾ? ಯಾರು? ಅಯ್ಯೋ ನಿನ್ನ ಯಾವ ಇವೆಲ್ಲ ಯಾರಕ್ಕ ಇವರು? ನೋಡಿ ಗೈಸ್, ಕರೆಕ್ಟ್ ಆಗಿ ಅವ್ರು ಹೇಳಿದ್ದಾರೆ. ನನ್ನ ಕೆತ್ತನೆ ಮಾಡಿದ ಶಿಲ್ಪಿಗಳು ಅದ್ರದ್ದೆಲ್ಲ ಡೀಟೇಲ್ ಹಾಕಿದ್ದಾರೆ. ಫಿಶಸ್ ಇರುತ್ತೆ, ತರಿಸ್ತೀನಿ ಬನ್ನಿ. ಸ್ವಲ್ಪ ನಾಚಿಕೆ ಆಗ್ತಾ ಇದೆ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಬನ್ನಿ, ವೆರೈಟೀಸ್ ಆಫ್ ಫಿಶಸ್ ತೋರಿಸ್ತೀನಿ. ರಕ್ಷಿತಾ, ನೀನು ಎಕ್ಸೈಟ್ ಆಗಿದೆಯಾ ನೋಡೋದಕ್ಕೆ ಫಿಶ್? ಇಲ್ಲಪ್ಪ, ನಾನು ಅಂಗಡಿಲೂ ನೋಡಿದ ಫಿಶ್ ಇಲ್ಲಿ ಇರ್ತವೆ ಕಂಡಿದ್ದೀನಿ. ನಾನು ನೋಡಿದ್ದೀನಿ, ಹಾಗೆ ಸುಮ್ಮನೆ ಇನ್ನೊಂದು ವಿಡಿಯೋ ಮಾಡೋದಕ್ಕೋಸ್ಕರ. ಯಾವ ಫಿಶ್ ಬೇಕು? ನನಗೆ ಆರೆಂಜ್. ನನಗೆ ಯಾವ್ದು ಬೇಕು ಗೊತ್ತಾ? ನಿನಗೆ ಪಕ್ಕದ್ರೊಳಗಿರೋದೇ ಬೇಕು. ನಾನೇ ಅಲ್ವಾ ಮಾಡಿಸಿದ್ದು, ಅದಕ್ಕೆ. ಬನ್ನಿ. ಅವ್ರು ಕರೆದಿದ ತಕ್ಷಣನೇ ಬರ್ತಾ ಇದಾವೆ ನೋಡಿ. ನನ್ನ ಮಾತು ಕೇಳ್ತಾ ಇದೆ. ಹೇಗೆ ನಾನು ಹೇಳಿದ್ರೆ ಫಿಶ್ ಕೇಳುತ್ತೆ. ಶಿವ ಅಲ್ಲ ಶಿವನೇ ಅಲ್ಲ, ಈಶ್ವರ. ಇದು ಯಾವ ಗಿಡ ಗೊತ್ತಾ? ಯಾವ ಮರ ಗೊತ್ತಾ ನಿಂಗೆ? ಗೊತ್ತು. ಯಾವ್ದು? ತೆಂಗಿನಕಾಯ್ದು. ತಿಪ್ಟೂರ್ ಮರ್ಯಾದೆ ಕಳಿತಾಳ್ಕೊಳಪ್ಪ. ಈ ತೆಂಗಿನ ಮರ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ. ನೋಡಕ್ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅದೇ ಇವ್ರ ತರನೇ ಡಿಫ್ರೆಂಟ್ ಆಗೈತೆ. ಅದು ಅವರೇ ಮತ್ಸ್ಯಕನ್ಯೆ ಅಂತೆ ಮಾಡ್ತಿದಾರಲ್ಲ, ಅವ್ರದ್ದು ಪೂರ್ವ ಜನ್ಮ. ಚಿನ್ನ ಯಾರನ್ನ ಹುಡುಕ್ತಾ ಇದ್ದೀರಾ? ನನ್ನ ಪೂರ್ವ ಜನ್ಮದ ಮತ್ಸ್ಯಕನ್ಯೆ ಅಲ್ವಾ, ಅದಕ್ಕೆ ಇಲ್ಲೇ ಇದ್ದೀನಿ. ಅಲ್ಲಿರಕ್ಕಾಗಲ್ವಲ್ಲ. ಗಾರ್ಡನ್ ಅಂಕಲ್ ಈ ತರ ರಿಯಾಕ್ಷನ್ ಕೊಟ್ಟು ಅದ್ರ ಮೀಸೆ ನೋಡಿದ್ರೆ ಭಯ ಆಗ್ತೈತಪ್ಪ. ಹಂಗೈತೆ ಫಿಶ್. ಇದು ಆನೆ ಮರಿ ತರ ಇದೆ. ಇದೇನ್ ಸಿಂಬಲ್ ಅಂತ ಇಟ್ಕೊತೀರ? ಆಯ್ತು. ನಾನು ಇದು ನಮ್ಮ ಹುಡುಗ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದೀನಿ, ಇಷ್ಟ ಇಲ್ಲ ಅಂತ. ಅವರು ನಾನು ಹೇಳಿದ ಕತೆಗೆ ಅವ್ರ ಹೆಸರೇನು? ಅಜ್ಜ. ಯಾವ ಅಜ್ಜ? ಆಕ್ಚುಲಿ ಶಿವ. ಶಿವ ಅಲ್ಲ ಗುರು, ಅಲ್ಲಿಲ್ವಾ? ನೋಡಿ, ಇದು ಶಿವನಿಂದ ನಿಂತಿರೋದು ಅವರೇ ಅಂತೆ. ರುಕ್ಮಿಣಿ ನೀವಾ? ಈ ಬಂಗ ಮಾತಾಡ್ಕೊಂಡೇ ಇರ್ತಾರಪ್ಪ. ಎದ್ದು ಬೇಗ ರೆಡಿ ಇನ್ನೋಕ. ಹೆಂಗಿದೆ ಕಾಫಿ? ಇರೋದೇ ಲೇಟು ದರ್ಶನಕ್ಕೆ, ಅದ್ರಲ್ಲಿ ಬೇರೆ ಟೀ ಕಾಫಿ ಅಂತ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ತಗೊಳ್ಳಿ. ನಮ್ಮ ಮಮ್ಮಿನ ರೆಡಿ ಮಾಡಿಸ್ಕೊಂಡು ದರ್ಶನ ಮಾಡೋದು ಕರ್ಕೊಂಡು ಹೋಗ್ತಾ ಇದ್ದೀನಿ ಬೇಗನೆ. ಯಾಕಂದರೆ ಬಂದಿದ್ದು ಲೇಟ್ ಆಯಿತು. ಸೊ ಹಾಗಾಗಿ ಈವ್ನಿಂಗ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮೊದಲಿಗಿಂತ ಇವಾಗ ಧರ್ಮಸ್ಥಳ ತುಂಬಾ ಚೇಂಜ್ ಆಗಿದೆ. ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ. ಝೋನ್ ಅಂತ ಹಾಕಿದ್ದಾರೆ. 12ನೇ ಝೋನಲ್ಲಿದ್ದೀವಿ. 9 ಗಂಟೆಗಂತೆ ದರ್ಶನ. ನೋಡೋಣ ಎಷ್ಟೊತ್ತಾಗಿದೆ. ಇಷ್ಟಕ್ಕೆ ಅಂತ ತಗೊಳ್ಳಿ ಮಮ್ಮಿ. ನೀರು ಕುಡ್ಕೊಂಬರೋಣ ಅಂತ ಪಕ್ಕದ ಝೋನಿಗೆ ಹೋಗಿದ್ದೆ. ಬರೋ ಗ್ಯಾಪಲ್ಲಿ ಲಾಕೆ ಮಾಡಿಬಿಟ್ಟಿದ್ದಾರೆ. ಶ್ರೀ ಮಂಜುನಾಥನ ಚರಿತೆ ಮಧುರ. ಫೈನಲಿ ಧರ್ಮಸ್ಥಳದಿಂದ ಕಾಲ್ ಮಾಡ್ತಾ ಇದೀವಿ. ಕುಕ್ಕೆಗೆ ಹೋಗ್ತಾ ಇದೀವಿ. ಇತ್ತು ಚಪಾತಿ ಚಟ್ನಿ ಪುಡಿ. ಖಾರವಾಗಿ ಧರ್ಮಸ್ಥಳಕ್ಕೆ ಬಾಯ್. ಲೆಟ್ಸ್ ಗೋ. ಒಳ್ಳೆ ಸ್ನಾನ ಮಾಡಿ ದರ್ಶನಕ್ಕೆ ಬರ್ತಾ ಇದ್ದೀವಿ. ಮನಸಂ ಮನಸಂ ಪ್ರೀತ. ಸುಬ್ರಹ್ಮಣ್ಯಕ್ಕೆ ಬಂದಾಗಿಂದ ಫಸ್ಟ್ ಟೈಮ್ ಇಷ್ಟು ರಶ್ ಆಗಿರೋದು. ನೋಡೇ ಇಲ್ಲ. ಕೋಟಿ ಜನ್ಮ
ಮಮ್ಮಿ ಊಟ ಹೆಂಗಿತ್ತು ಭುವಿ ಸಂಜ ಇವಾಗೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲ ತುಂಬ ಟಯರ್ಡ್ ಆಗಿದ್ದಾರೆ, ಬೇಗ ಹೋಗ್ಬೇಕು ಅಂತ.